ಪ್ರಯತ್ನಗಳೆಲ್ಲ ನಡೀತಾ ಇದೆ. ನಾವು ಎಲ್ಲೆಲ್ಲಿ ಹೋಗಿ ಬರ್ತೀವೋ, ಯಾವ ಪ್ರಮುಖರನ್ನ ಭೇಟಿ ಮಾಡ್ಕೊಂಡು ಬರ್ತೀವೋ, ಅದಾದ ಅರ್ಧ ಗಂಟೆಗೆ ಅವರಿಗೆ ರಾಘಣ್ಣ ಫೋನ್ ಮಾಡ್ತಿದ್ದಾರೆ. ನೀವು ಯಾವಾಗಲೂ ನಮಗೆ ಸಹಕಾರ ಕೊಡ್ತಿದ್ರಿ, ಇವಾಗ ಯಾಕೆ ನಮ್ಮ ಕೈ ಬಿಡ್ತಿದ್ದೀರಾ ಅಂತ. ಕೆಲವರಿಗೆ ಒಬ್ಬೊಬ್ಬರನ್ನೊಂಥರ ಉತ್ತರ ಕೊಟ್ಟಿದ್ದಾರೆ. ಆದರೆ ಅವರೆಲ್ಲರದ್ದು ಉತ್ತರ ಒಂದು ರೂಪದಲ್ಲಿ ಹೇಳಬೇಕು ಅಂತಂದರೆ, ನಿಮ್ಮ ಕುಟುಂಬ 40 ವರ್ಷ ಜೊತೆಗೆ ಯಡಿಯೂರಪ್ಪನವರು, ಈಶ್ವರಪ್ಪನವರು, ಅನಂತಕುಮಾರ್ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿಂದ ಹಿಡಿದು ಪಕ್ಷದ ವಿರುದ್ಧ ಎಂದೆಂದೂ ಹೋಗಿಲ್ಲ ಅವರು. ನೀವಾದರೂ ಕೂಡ BJPಯನ್ನು ಬಿಟ್ಟೋಗಿ KGP ಕಟ್ಟಿದ ಮೇಲೆ BJP ಬಿಟ್ಟು ಹೋಗಬೇಡಿ ಅಂತ ನಾನು ಹೇಳಿದ್ದೆ. ಹೊತ್ತು ವಾಪಸ್ ಕರ್ಕೊಂಡಿದ್ದು ನಾನೇ. ಇದನ್ನೆಲ್ಲ ಅವ್ರಿಗೆ ಹೇಳಿದ ಮೇಲೆ ಈಗ ಯಾಕೆ ನೀವು ಮೋಸ ಮಾಡ್ತಾ ಇದ್ದೀರಿ ಅವರಿಗೆ? ಪತ್ರಿಕೆಗಳು ನಾನು ಹೇಳಿದವ್ರು ಕೇಳಿದ್ದಾರೆ. ಹಾವೇರಿ ಟಿಕೆಟು ಕೊಡಿಸ್ತೇನೆ, ಹಾವೇರಿನಲ್ಲಿ ನಾನೇ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಅನ್ನೋಂಥ ಮಾತು ಹೇಳಿ ಮಾತು ಯಾಕೆ ಕದ್ರಿ? ಅದಕ್ಕೆ ಉತ್ತರ ಇಲ್ಲ ಅವರಿಗೆ. ಇರಲಿ, ನಾನು ಈ ಸಭೆಯಲ್ಲಿ ನಿಮಗೂ ಇನ್ಯಾರಿಗಾರು ಅನುಮಾನ ಇದೆಯಾ ವಾಪಸ್ ತಗೋತಾರೆ ಅಂತ? ನಿಲ್ಲಲ್ಲ ಅವರು. ಅನುಮಾನ ಇದೆಯಾ? ಪ್ರಯತ್ನಗಳೆಲ್ಲ ನಡೀತಾ ಇದೆ. ನಾವು ಎಲ್ಲೆಲ್ಲಿ ಹೋಗಿ ಬರ್ತೀವೋ, ಯಾವ ಪ್ರಮುಖರನ್ನ ಭೇಟಿ ಮಾಡ್ಕೊಂಡು ಬರ್ತೀವೋ, ಅದಾದ ಅರ್ಧ ಗಂಟೆಗೆ ಅವರಿಗೆ ರಾಘಣ್ಣ ಫೋನ್ ಮಾಡ್ತಿದ್ದಾರೆ. ನೀವು ಯಾವಾಗಲೂ ನಮಗೆ ಸಹಕಾರ ಕೊಡ್ತಿದ್ರಿ, ಇವಾಗ ಯಾಕೆ ನಮ್ಮ ಕೈ ಬಿಡ್ತಿದ್ದೀರಾ ಅಂತ. ಕೆಲವರಿಗೆ ಒಬ್ಬೊಬ್ಬರನ್ನೊಂಥರ ಉತ್ತರ ಕೊಟ್ಟಿದ್ದಾರೆ. ಆದರೆ ಅವರೆಲ್ಲರದ್ದು ಉತ್ತರ ಒಂದು ರೂಪದಲ್ಲಿ ಹೇಳಬೇಕು ಅಂತಂದರೆ, ನಿಮ್ಮ ಕುಟುಂಬ 40 ವರ್ಷ ಜೊತೆಗೆ ಯಡಿಯೂರಪ್ಪನವರು, ಈಶ್ವರಪ್ಪನವರು, ಅನಂತಕುಮಾರ್ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿಂದ ಹಿಡಿದು ಪಕ್ಷದ ವಿರುದ್ಧ ಎಂದೆಂದೂ ಹೋಗಿಲ್ಲ ಅವರು. ನೀವಾದರೂ ಕೂಡ BJPಯನ್ನು ಬಿಟ್ಟೋಗಿ KGP ಕಟ್ಟಿದ ಮೇಲೆ BJP ಬಿಟ್ಟು ಹೋಗಬೇಡಿ ಅಂತ ನಾನು ಹೇಳಿದ್ದೆ. ಹೊತ್ತು ವಾಪಸ್ ಕರ್ಕೊಂಡಿದ್ದು ನಾನೇ. ಇದನ್ನೆಲ್ಲ ಅವ್ರಿಗೆ ಹೇಳಿದ ಮೇಲೆ ಈಗ ಯಾಕೆ ನೀವು ಮೋಸ ಮಾಡ್ತಾ ಇದ್ದೀರಿ ಅವರಿಗೆ? ಪತ್ರಿಕೆಗಳು ನಾನು ಹೇಳಿದವ್ರು ಕೇಳಿದ್ದಾರೆ. ಹಾವೇರಿ ಟಿಕೆಟು ಕೊಡಿಸ್ತೇನೆ, ಹಾವೇರಿನಲ್ಲಿ ನಾನೇ ಓಡಾಟ ಮಾಡಿ ಗೆಲ್ಲಿಸ್ತೇನೆ ಅನ್ನೋಂಥ ಮಾತು ಹೇಳಿ ಮಾತು ಯಾಕೆ ಕದ್ರಿ? ಅದಕ್ಕೆ ಉತ್ತರ ಇಲ್ಲ ಅವರಿಗೆ. ಇರಲಿ, ನಾನು ಈ ಸಭೆಯಲ್ಲಿ ನಿಮಗೂ ಇನ್ಯಾರಿಗಾರು ಅನುಮಾನ ಇದೆಯಾ ವಾಪಸ್ ತಗೋತಾರೆ ಅಂತ? ನಿಲ್ಲಲ್ಲ ಅವರು. ಅನುಮಾನ ಇದೆಯಾ?